ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಈ ಒಂದು ಪ್ರಾರ್ಥನೆಯ ಸಮಯಕ್ಕೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ, ಸ್ವಾಗತವನ್ನು ಕೋರಿಕೊಳ್ಳುತ್ತಾ ಇದ್ದೇನೆ. ಇವತ್ತು ಕೂಡ ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹೇಳಿ ಅದರ ಪ್ರಕಾರವಾಗಿ ಪ್ರಾರ್ಥನೆ ಮಾಡುವುದಕ್ಕೆ ನಿಮ್ಮ ಸಂಗಡ ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳಿ ನಾನು ತುಂಬ ಸಂತೋಷವುಳ್ಳವಳಾಗಿದ್ದೇನೆ. ನಿಮಗಾಗಿ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಒಂದು ದೊಡ್ಡ ಭಾಗ್ಯವಾಗಿದೆ, ದೊಡ್ಡ ಜೀವನವಾಗಿದೆ, ಭಾಗ್ಯದ ಜೀವನವಾಗಿದೆ. ಹಲ್ಲೆಲೂಯಾ. ಎಂದು ಕೂಡ ನಾವೊಂದು ಅರಸನ ಒಂದು ವ್ಯಾಧಿಯ ಅವಸ್ಥೆಯಲ್ಲಿ ಯಾವ ರೀತಿ ಅವನು ಪ್ರಾರ್ಥನೆ ಮಾಡುವಾಗ ಅವನ ರೋಗ ದೇವರು ಬದಲಿ ಮಾಡಿದರು. ಎಷ್ಟೆಲ್ಲ ಅವನಿಗೆ ಬರೀ ರೋಗದಿಂದ ಬಿಡುಗಡೆ ಮಾತ್ರ ಅಲ್ಲ, ಅನೇಕ ಅದ್ಭುತಗಳನ್ನು ಅದರ ಸಂಗಡ ದೇವರು ಮಾಡಿದರು ಎಂಬುದಾಗಿ ನೋಡುವಾಗ ಆಶ್ಚರ್ಯವಾದ ರೀತಿಯಲ್ಲಿ ಇವತ್ತು ನಿಮ್ಮ ಜೀವನದಲ್ಲೂ ಕೂಡ ಅದೇ ಅತಿಶಯ, ಅದೇ ಆಶ್ಚರ್ಯ, ಅದೇ ಅದ್ಭುತವಾದ ರೀತಿಯಲ್ಲಿ ನಿಮಗೂ ದೇವರು ಮಾಡುತ್ತಾರೆ. ಕೂಗುವ ಎಲ್ಲರಿಗೂ, ಬಡವರೋ ಶ್ರೀಮಂತರೋ ಅರಸನೋ ಕೂಲಿಯೋ ಯಾರಿಗಾದರೂ ದೇವರು ಅದ್ಭುತವನ್ನು ಮಾಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಇವರ ಜೀವನದ ಒಂದು ಘಟನೆಯಿಂದ ನಾವು ತಿಳಿದುಕೊಳ್ಳೋಣ, ನಾವು ಪಾಠ ಕಲಿತುಕೊಳ್ಳೋಣ. ಹಲ್ಲೆಲೂಯಾ. ನಾನು ನಂಬುತ್ತಾ ಇದ್ದೇನೆ, ದೇವರು ಈ ವಾರದಲ್ಲಿ ಅನೇಕರಿಗೆ ಸೌಖ್ಯವನ್ನು ಕೊಡುವುದಕ್ಕೆ ಉದ್ದೇಶಿಸಿದ್ದಾರೆ, ನಿಮಗೆ ಸೌಖ್ಯ ಕೊಡುವುದಕ್ಕೆ ಉದ್ದೇಶಿಸಿದ್ದಾರೆ. ಒಂದು ಸೌಖ್ಯ ತುಂಬಿದ ವಾರವಾಗಿ ವಾರವನ್ನು ಬದಲಿ ಮಾಡುವುದಕ್ಕೆ ದೇವರು ಉದ್ದೇಶಪೂರ್ವಕವಾಗಿ ಈ ವಾಕ್ಯಗಳನ್ನು ನಿಮಗೆ ಕೊಡುತ್ತಾ ಇದ್ದಾರೆ ಎಂಬುದರಲ್ಲಿ ಯಾವ ಸಂದೇಹ ಇಲ್ಲ. ನಾನು ಪೂರ್ಣ ಭರವಸೆಯಿಂದ ನಂಬುತ್ತಾ ಇದ್ದೇನೆ. ಈ ವಾಕ್ಯವನ್ನು ಕೇಳುವಾಗಲೇ, ಪ್ರಾರ್ಥನೆ ಮಾಡುವಾಗಲೇ ನಿಮ್ಮ ಶರೀರದಲ್ಲಿ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬಿಡುಗಡೆ, ಒಂದು ದೊಡ್ಡ ಸೌಖ್ಯ, ನಿಮ್ಮ ಆಯುಷ್ಕಾಲದಲ್ಲಿ ಒಂದು ಬಿಡುಗಡೆ. ಹಲ್ಲೆಲೂಯಾ. ಸೈನ್ಸ್ ಆ್ಯಂಡ್ ವಂಡರ್ಸ್ ಅಂದರೆ ಅದ್ಭುತವಾಗಿಯೂ ಸೂಚಕ ಕಾರ್ಯ, ಸೂಚನೆಯಿಂದ with science he will prove that he is going to heal you. With science he will prove you that he is already healed you. He wants to heal you. ನಿಮ್ಮನ್ನು ಆರೋಗ್ಯ ಕೊಡಬೇಕೆಂಬುದಾಗಿ ಅವರು ಒಂದು ಸೂಚನೆಯಿಂದ, ಒಂದು ಗುರುತಿನಿಂದ ದೇವರು ನಿಮಗೆ ಅದನ್ನು ಮಾಡುತ್ತಾರೆ. ನಿಮಗೆ ಖಚಿತವಾಗಿ ನಿಮಗೆ ಯು ವಿಲ್ ನೋ ವಿತ್ ಆಲ್ ಯುವರ್ ಹಾರ್ಟ್ ದಟ್ ಗಾಡ್ ಇಸ್ ಹೀಲಿಂಗ್ ಮೀ, ಗಾಡ್ ಇಸ್ ಟಚಿಂಗ್ ಮೀ. Hallelujah. God has healed me already. By his stripes you are healed. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. Already we are healed by the stripes of God. Hallelujah. ಇವತ್ತು ಈ ಒಂದು ಘಟನೆಯನ್ನು ನಾವು ಯೆಶಾಯ ಬರೆದ ಗ್ರಂಥ 38ನೇ ಅಧ್ಯಾಯದಲ್ಲಿ ನಾವು 1ರಿಂದ ಓದುವಾಗ ತಿಳಿದುಕೊಳ್ಳುವ ಕಾರ್ಯ. ಅನೇಕರಿಗೆ ಇದು ಪರಿಚಯವಾಗಿದ್ದರೂ ಕೂಡ ಮೊದಲನೆಯದಾಗಿ 1ನೇ ವಾಕ್ಯ ನೋಡುವಾಗ, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಕುಮಾರನಾದ ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ನೋಡಿ, ಇಲ್ಲಿ ನಾವು ನೋಡುವಾಗ ನಮಗೆ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಬಹುದು, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಇನ್ ದೋಸ್ ಡೇಸ್, ಆಂಗ್ಲದಲ್ಲಿ ನೋಡುವಾಗ, ಇನ್ ದೋಸ್ ಡೇಸ್ ಕಿಂಗ್ ಹೆಜಕಿಯಾ was sick unto death. Hallelujah. ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಕೂಡ ಕೆಲವು ಕಾಲಗಳು ಅಥವಾ ಕೆಲವು ದಿನಗಳು ಬರುತ್ತದೆ, when we fall sick. ಕೆಲವೊಂದು ಸಮಯ, ಕೆಲವೊಂದು ದಿನಗಳು, ಪರಿಸ್ಥಿತಿಗಳು ಬರುತ್ತದೆ, ನಮ್ಮ ಶರೀರ ವೀಕಾಗಿ ಕಾಯಿಲೆ ಬಿದ್ದು ನಾವು ಅಸ್ವಸ್ಥರಾಗುತ್ತೇವೆ. ಅದು ಮರಣಕರವಾದ ವ್ಯಾಧಿ ಆಗಿರಬಹುದು, ಅದು ಯಾವುದೇ ರೀತಿಯಾದ ವ್ಯಾಧಿ ಆಗಿರಬಹುದು. ನಾವು ಇದರಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು, ಆ ಅರಸನಿಗೆ, ಆ ಹಿಜ್ಕೀಯ ಅರಸನಿಗೆ ಕೆಲವೊಂದು ದಿನಗಳು, ದೋಸ್ ಡೇಸ್ ವೆನ್ ಹಿ ವಾಸ್ ಸಿಕ್, ಅವನು ಸ್ವಸ್ಥನಾದಾಗ, ಮರಣಕರವಾದ ವ್ಯಾಧಿ ಅವನಿಗೆ ಬಂದಾಗ ಯೆಶಾಯನಿಗೆ ದೇವರ ಶಬ್ದ ಆಗುತ್ತಾ ಇದೆ. ಗಾಡ್ಸ್ ವರ್ಡ್ ಇಸ್ ಕಮ್ಮಿಂಗ್ ಥ್ರೂ ಪ್ರಾಫೆಟ್ ಐಸಾಯ. ಹಾಲೆಲೂಯಾ. ಇದೇ ನಮ್ಮ ದೇವರ ಅದ್ಭುತವಾದ ನಡವಳಿಕೆ, ಆತನ ಕಿರಿಯೆ, ಆತನು ಮಾಡುವಂತಹ ಕೆಲಸವಾಗಿದೆ. ಹಾಲೆಲೂಯಾ. ನೀವು ವ್ಯಾಧಿಯಾಗಿರುವಾಗ ದೇವರು ನಿಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾರೆ. ನಿಮ್ಮ ಹಾಸಿಗೆಯಲ್ಲಿ ಬಿದ್ದಿರುವಾಗ
ದೇವರು ನಿಮ್ಮ ಸಂಗಡ ಮಾತನಾಡುವ ತನ್ನ ಮಾತುಗಳು, ತನ್ನ ಶಬ್ದಗಳನ್ನು ನಿಮಗೆ ಹೇಳುವ ದೇವರಾಗಿದ್ದಾರೆ. ಇವತ್ತು ಅದೇ ರೀತಿ ದೇವರ ಶಬ್ದ ನಿಮಗೆ ನೇರವಾಗಿ ಬರುತ್ತಾ ಇದೆ. ಏಷಾಯ ಎಂಬ ಪ್ರವಾದಿಗೆ ದೇವರು ಹೇಳಿ ಕಳಿಸುತ್ತಾ ಇದ್ದಾರೆ, ನೀನು ಹೋಗಿ ಎಜಿಕ್ಯ ರಾಜಾಗೆ ಹೇಳು, ನೀನು ಬದುಕುವುದಿಲ್ಲ, ನೀನು ಉಳಿಯುವುದಿಲ್ಲ, ನಿನ್ನ ಮನೆಯನ್ನು ವ್ಯವಸ್ಥೆ ಮಾಡು, ನೀನು ಸಾಯಬೇಕಾಗಿದೆ ಎಂಬುದಾಗಿ ಹೇಳುವಾಗ ನೋಡಿ, ಇದೇ ರೀತಿಯಾಗಿ ನಮಗೆ ಹಲವಾರು ಸಾರಿ ದೇವರ ಶಬ್ದ ನಮ್ಮನ್ನು ಆಧರಿಸುತ್ತದೆ, ಸಮಾಧಾನಪಡಿಸುತ್ತದೆ, ನಮಗೆ ವಾಗ್ದಾನ ಕೊಡುತ್ತದೆ. ನಮಗೆ ಪ್ರವಾದನೆಯಾಗಿ ಬರುವ ಮಾತುಗಳು ಬರುವಾಗ ಕೆಲವು ಸಾರಿ ಅದರಲ್ಲಿ ಎಚ್ಚರಿಕೆಯ ಮಾತುಗಳು ಇರುತ್ತದೆ. ಯಾಕೆ ಎಚ್ಚರಿಕೆಯ ಮಾತುಗಳು ಬರುತ್ತದೆ? ಅದು ನಮ್ಮನ್ನು ಗುಣಪಡಿಸುವುದಕ್ಕಾಗಿ. ದೇವರು ನಮ್ಮನ್ನು ಯಾಕೆ ಎಚ್ಚರಿಸುತ್ತಾರೆ? ಅವರು ನಮ್ಮನ್ನು ಗುಣಪಡಿಸುವುದಕ್ಕಾಗಿ, ಅವರು ನಮ್ಮನ್ನು ಸರಿ ಮಾಡುವುದಕ್ಕಾಗಿ, ಅವರು ನಮ್ಮನ್ನು ಎಬ್ಬಿಸುವುದಕ್ಕಾಗಿ. ಇಲ್ಲಿ ನೋಡಿರಿ, ದೇವರು ಸ್ವತಃ ಹೇಳುತ್ತಾ ಇದ್ದಾರೆ, ಅವನು ಸತ್ತು ಹೋಗುವನು, ಅವನು ಬದುಕುವುದಿಲ್ಲ, ಮನೆ ಸರಿ ಮಾಡಕ್ಕೆ ಹೇಳು, ಲೆಟ್ ಹಿಮ್ ಪುಟ್ ಎವ್ರಿಥಿಂಗ್ ಇನ್ ಆರ್ಡರ್. ಆದರೆ ಎಜೇಕಿಯ ತಕ್ಷಣ ಹೊರಟು ಹೋಗಿ ತನ್ನ ಮನೆಯನ್ನು ವ್ಯವಸ್ಥೆ ಮಾಡಲು ಹೋಗಲಿಲ್ಲ, ತನ್ನ ಯುದ್ಧಗಳನ್ನು ಸಿದ್ಧ ಮಾಡಲಿಲ್ಲ, ತನ್ನ ಅರಣ್ಮನೆಯನ್ನು ಸರಿ ಮಾಡಲು ಹೋಗಲಿಲ್ಲ, ತನ್ನ ಸೈನ್ಯವನ್ನು ಬಲಪಡಿಸಲು ಹೋಗಲಿಲ್ಲ. ಅವನು ಏನು ಮಾಡಿದನು? ಅಲ್ಲಿ ಗೋಡೆಯ ಕಡೆಗೆ ತಿರುಗಿಕೊಂಡು, ಅಲ್ಲಿ ನೋಡಿ, ಮುಂದೆ ಓದಿ ನೋಡುವಾಗ ನಮಗೆ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ, ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಎಂಬುದಾಗಿ. ನೋಡಿರಿ, ಹಿಜ್ಕೀಯನು ಮಾಡಿದ್ದೇನು? ಇವತ್ತು ನಾವು ಏನು ಮಾಡುತ್ತಾ ಇದ್ದೇವೆ, ಏನು ಮಾಡಬೇಕು ಎಂಬುದಾಗಿ ಇಲ್ಲಿಂದ ನಾವು ಕಲಿತುಕೊಳ್ಳುತ್ತಾ ಇದ್ದೇವೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಪರೀಕ್ಷೆಗೂ ಒಂದೊಂದು ಪಾಠವನ್ನು ದೇವರು ನಮಗೆ ಕಲಿಸಿಕೊಡುವ ದೇವರಾಗಿದ್ದಾರೆ. ಇಲ್ಲಿ ಇವರಿಗೆ ಮಾಡಿದ ಕಾರ್ಯದಲ್ಲಿ ನಾವು ನೋಡಬಹುದು, ಹಿಜ್ಕೀಯನು ಏನು ಮಾಡುತ್ತಾ ಇದ್ದಾನೆ? ದೇವರ ಕಡೆಗೆ ತಿರುಗಿ, ಗೋಡೆಯ ಕಡೆಗೆ ತಿರುಗಿ ಅವನು ಕೇಳಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ, ದೇವರೇ, ನನ್ನನ್ನು ನೆನಪು ಮಾಡಿಕೋ, ನಾನು ಒಳ್ಳೆಯವನಾಗಿ ಯಥಾರ್ಥಚಿತ್ತನಾಗಿ ನಡೆದುಕೊಂಡದನ್ನು ನೆನಪು ಮಾಡಿಕೋ ಎಂಬುದಾಗಿ ಪ್ರಾರ್ಥನೆ ಮಾಡಿ ಬಹಳವಾಗಿ ಅತ್ತನು. ನಮ್ಮ ಕಣ್ಣೀರು ಮುಖ್ಯ, ನಮ್ಮ ಕಣ್ಣೀರಿನ ಪ್ರಾರ್ಥನೆ ಮುಖ್ಯ. ದೇವರು ನಮ್ಮ ಕಣ್ಣೀರಿಗೆ ನಿಲ್ಲುವ ದೇವರು, ಓಗೊಡುವ ದೇವರು, ಮನ ಮರುಗುವ ದೇವರು, ತನ್ನ ನಿರ್ಣಯವನ್ನು ಕೂಡ ಬದಲಿ ಮಾಡಿಕೊಳ್ಳುವ ದೇವರು. ನೀನು ಸಾಯುವಿ, ನೀನು ಬದುಕುವುದಿಲ್ಲ ಎಂಬುದಾಗಿ ಆತನು ನುಡಿದರೂ ಕೂಡ ಅವರು ಬದಲಿಯಾಗುವ ದೇವರಾಗಿದ್ದಾರೆ. ನಮ್ಮ ಕಣ್ಣೀರಿನ ಪ್ರಾರ್ಥನೆ, ನಮ್ಮ ಕಣ್ಣೀರಿನ ಗೋಳಾಟ, ನಂಬಿಕೆ ತುಂಬಿ ನಾವು ಸುರಿಸುವ ಕಣ್ಣೀರು, ದೇವರ ಪಾದದಲ್ಲಿ ದೇವರ ಮುಖ ನೋಡಿ ಸುರಿಸುವ ಕಣ್ಣೀರು. ಅನೇಕ ಸಾರಿ ಮಾತು ಬರುವುದಿಲ್ಲ, ಶಬ್ದ ಬರುವುದಿಲ್ಲ, ಮಾತುಗಳು ಇಲ್ಲದೆ ಹೋದಾಗ ವಿ ಡೋಂಟ್ ನೋ ವಾಟ್ ಟು ಸೇ, ನೋ ವರ್ಡ್ಸ್ ಟು ಎಕ್ಸ್ಪ್ಲೇನ್ ಆರ್ ಟು ರಿವೀಲ್ ಯುವರ್ ಪೇನ್. ನಮಗೆ ಅಂದುಕೊಳ್ಳುವುದು, ನಮಗೆ ಹೇಳುವುದಕ್ಕೆ ಮಾತಿಲ್ಲದೆ ಇರಬಹುದು, ಶಬ್ದಗಳು ಇಲ್ಲದೆ ಇರಬಹುದು, ಸಾಲುಗಳು ಇಲ್ಲದೆ ಇರಬಹುದು. ಆದರೆ ನಿನ್ನ ಕಣ್ಣೀರಿನಿಂದ ತುಂಬಿ ಆ ಕಣ್ಣೀರು ಸುರಿಯುವುದನ್ನು ದೇವರು ನೋಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಿನ್ನ ಮಾತಿಲ್ಲದ ನರಳಾಟವನ್ನು ನೋಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಬಹಳವಾಗಿ ಅತ್ತನು. ನೆಕ್ಸ್ಟ್ ವಾಕ್ಯದಲ್ಲೇ ನೋಡ್ರಿ, ಆಗ ಯೆಹೋವನು, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭು ಆಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಹಲ್ಲೆಲೂಯಾ. ನೋಡಿರಿ, ನೆಕ್ಸ್ಟ್ ವಾಕ್ಯನೇ, ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ತಕ್ಷಣ ದೇವರು ಉತ್ತರ ಕೊಟ್ಟು ಅದೇ ಏಷಾಯನ ಬಳಿಗೆ ಹೇಳಿ ಕಳಿಸುತ್ತಾ ಇದ್ದಾರೆ, ನೀನು ಹೋಗು, ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನನ್ನು ನೋಡಿ ಈ ಮಾತುಗಳನ್ನು ಹೇಳು. ಇನ್ನೊಂದು ನ್ಯೂಸ್, ಇನ್ನೊಂದು ಸುದ್ದಿ ಹೇಳಿ ಕಳಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ಮೊದಲನೆಯದಾಗಿ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನಗೆ ಆಯುಷ್ಕಾಲ 15 ವರ್ಷ ಹೆಚ್ಚಿಸಿ ಕೊಡುತ್ತೇನೆ ಎಂಬುದಾಗಿ. ಹಿಜ್ಕೀಯ ಅದನ್ನೆಲ್ಲ ಕೇಳದ್ನ? ಇಲ್ಲ. ದೇವರು ಕೊಟ್ಟರು, ದೇವರವನ ಪ್ರಾರ್ಥನೆಯನ್ನು ಕೇಳಿದರು,
ಅವನ ಕಣ್ಣೀರನ್ನು ನೋಡಿದರು, ಅವನನ್ನು ನೆನಪು ಮಾಡಿಕೊಂಡರು, ಅವನು ಮಾಡಿದ ಎಲ್ಲವನ್ನ ನೆನಪು ಮಾಡಿಕೊಂಡರು. ಹಿ ರಿಮೆಂಬರ್ಡ್, ಹಲ್ಲೆಲೂಯಾ, ಎವ್ರಿಥಿಂಗ್ ದಟ್ ಹೆಜೆಕಿಯಾ ಹ್ಯಾಡ್ ಡಿಡ್. ಹಲ್ಲೆಲೂಯಾ. ಇವತ್ತು ಹಲ್ಲೆಲೂಯಾ ಆ ಒಂದು ಅನಾರೋಗ್ಯದ ಹಾಸಿಗೆಯಲ್ಲಿರುವಾಗ ನಮಗೆ ಬೇರೆ ಏನೂ ಜ್ಞಾಪಕ ಬರದೇ ಇರಬಹುದು, ಏನು ಮಾಡಲಾರದೇ ಇರಬಹುದು, ಏನು ಮಾಡಲು ಸಾಧ್ಯವಿಲ್ಲದೆ ಇರಬಹುದು. ಮೇ ಬಿ ಈವನ್ ಯು ಕೆನಾಟ್ ಪ್ರೇ, ನಿಮಗೆ ಪ್ರಾರ್ಥನೆ ಮಾಡಲು ಕೂಡ ಆಗದೆ ನೀವು ಮಲಗಿರುವಾಗ ದೇವರು ನೀವು ಮಾಡಿದ ಪ್ರಾರ್ಥನೆ, ನೀವು ಸುರಿಸುವ ಕಣ್ಣೀರನ್ನು ದೇವರು ನೆನಪಿಗೆ ತಂದುಕೊಳ್ಳುತ್ತಾರೆ, ಲೆಕ್ಕಕ್ಕೆ ತಂದುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅವರು ಆಯುಷ್ಕಾಲವನ್ನು ಹೆಚ್ಚಿಸಿಕೊಡುತ್ತಾರೆ, ವಾಸಿ ಮಾಡುತ್ತಾರೆ, ಗುಣಪಡಿಸುತ್ತಾರೆ. 3ನೆಯ ದಿನದಲ್ಲಿ ಆಲಯಕ್ಕೆ ಹೋಗಿ ನೀನು ನಿಲ್ಲುವಿ, ಇದೇ ಗುರುತು. ಹಲ್ಲೆಲೂಯಾ. ನೀನು ವಾಸಿಯಾಗುವಿ, ನಿನ್ನ ಪಟ್ಟಣವನ್ನು ನಿನ್ನ ಶತ್ರುಗಳ ಕೈಯಿಂದ ನಾನು ಬಿಡಿಸುವೆನು, ನಿನಗೆ ಸಮಾಧಾನ ಕೊಡುವೆನು, ನಿನಗೆ ಯುದ್ಧದಲ್ಲಿ ಜಯ ಕೊಡುವೆನು, ನಿನಗೆ ಕೆಲಸ ಕೊಡುವೆನು, ನಿನಗೆ ಮದುವೆಯನ್ನು ನಾನು ನೇಮಕ ಮಾಡುವೆನು, ನಿನಗೆ ನಾನು ಮಗು ಕೊಡುವೆನು, ನಿನಗೆ ನಾನು ಹಣ, ಬೇಕಾದ ಹಣ ವರಮಾನವನ್ನು ಕೊಡುವೆನು. ಮಾತ್ರವಲ್ಲದೆ ಹಲ್ಲೆಲೂಯಾ, ನಿನ್ನ ಆಯುಷ್ಕಾಲವನ್ನು ಹೆಚ್ಚಿಸುವೆನು, ನಿನಗೆ ಆರೋಗ್ಯವನ್ನು ಬರಮಾಡುವೆನು, ನಿನ್ನ ಗಾಯಗಳನ್ನು ನಾನು ವಾಸಿ ಮಾಡುವೆನು. ಹಲವಾರು ಟ್ರೀಟ್ಮೆಂಟ್ ಮಾಡಿ, ಚಿಕಿತ್ಸೆ ಮಾಡಿ, ಔಷಧಿಗಳನ್ನು ನಾವು ತಿಂದು ಕೂಡ ವಾಸಿಯಾಗದ ಕಾರ್ಯಗಳನ್ನು ದೇವರು ಮುಟ್ಟಿ ವಾಸಿ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಉಪಾಯವನ್ನು ಹೇಳಿಕೊಡುತ್ತಾರೆ, ಒಂದು ಔಷಧವನ್ನು ಹೇಳಿಕೊಡುತ್ತಾರೆ, ಒಂದು ಸೊಲ್ಯೂಷನನ್ನು ಕೊಡುತ್ತಾರೆ, ಅದನ್ನು ಮುಗಿಸುತ್ತಾರೆ, ಆ ಪ್ರಾಬ್ಲಮನ್ನು ಅಲ್ಲಿಗೆ ನಿಲ್ಲಿಸುತ್ತಾರೆ. ದೇವರು ತಾನು ಹೇಳಿದ್ದನ್ನು ಬದಲಿ ಮಾಡುತ್ತಾರೆ. ನಿಮ್ಮ ಕಣ್ಣೀರಿಗೆ ದೇವರು ದಾಟಿ ಹೋಗುವುದಿಲ್ಲ. ಹಲ್ಲೆಲೂಯಾ. ದೇವರು ಎಷ್ಟೆಲ್ಲ ಸೂಚನೆಯಿಂದ ಮಾಡಿದರು ನೋಡಿ. ಇಲ್ಲಿ ಎಜೆಕಿಯನಿಗೆ ದೇವರು ವಾಸಿ ಮಾಡಿದ್ದು ಹಲವಾರು ಸೂಚನೆಗಳು, ಹಲವಾರು ಸೈನ್ಸನ್ನು ತೋರಿಸಿದ್ರು. ಅವ್ರು ಹೇಳಿದ್ರು, 3ನೇ ದಿನದಲ್ಲಿ ನೀನು ನನ್ನ ದೇವರ ಆಲಯದಲ್ಲಿ ಹೋಗಿ ನೀನು ನಿಲ್ಲುವಿ, ನಿನ್ನ ಕಾಲುಗಳು ಆಲಯಕ್ಕೆ ಹೋಗುತ್ತದೆ. ಅದೇ ರೀತಿಯಾಗಿ ಆಯಿತು. ಆಮೇಲೆ ಹೇಳಿದರು, ಈ ಗಡಿಯಾರ, ಸೂರ್ಯನ ಗಡಿಯಾರ 10 ಹೆಜ್ಜೆಗಳು ಅದು ಹಿಂದೆ ಹೋಗುತ್ತದೆ ಎಂಬುದಾಗಿ, ಅದು ಅಂದರೆ ಅದರಲ್ಲಿ ಒಂದು ಚೇಂಜ್ ಬರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಅದೇ ರೀತಿಯಾಗಿ ಅದು 10 ಹೆಜ್ಜೆಗಳು 10 ಅದು ಹಿಂದೆ ಹೋಗುತ್ತದೆ. ಅದೆಲ್ಲ ದೇವರು ಕೊಡುವಂತಹ ಒಂದು ಸೂಚನೆಗಳು ಅಥವಾ ಒಂದು ಸೈನ್ ದಟ್ ಗಾಡ್ ಹ್ಯಾಸ್ ಹೀಲ್ಡ್ ಯು ಟುಡೇ ಆಲ್ಸೋ. ಇವತ್ತು ಕೂಡ ನಿಮಗೂ ದೇವರು ಕೆಲವೊಂದು ಸೂಚನೆಗಳನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ನೀವು ಹುಡುಕಿ ಟೆಸ್ಟ್ ಮಾಡಿ ನೋಡ್ರಿ, ದೇವರು ನಿಮಗೆ ಆ ಸೂಚನೆ, ಆ ಸೈನ್ ನಿಮಗೆ ಕೊಡುತ್ತಾರೆ, ದೇವರು ನಿಮ್ಮನ್ನು ವಾಸಿ ಮಾಡಿದ್ದಾರೆ ಎಂಬುದಾಗಿ. ದೇವರು ನುಡಿದ ಮೇಲೆ ನುಡಿದಿದ್ದು, ದೇವರು ಅನೇಕ ಸಾರಿ ನಮ್ಮನ್ನು ಎಚ್ಚರಿಸುತ್ತಾರೆ. ನಮ್ಮ ಆರೋಗ್ಯ ವಿಚಾರ ಇರಲಿ, ನಮ್ಮ ಮನೆ ವಿಚಾರ ಇರಲಿ, ಕುಟುಂಬ ವಿಚಾರ ಇರಲಿ, ನಮ್ಮ ರಾಜ್ಯದ ವಿಚಾರ ಇರಲಿ, ನಮ್ಮ ಮಕ್ಕಳ ವಿಚಾರ, ಗಂಡನ ವಿಚಾರ, ಹೆಂಡತಿಯ ವಿಚಾರ, ಸೇವೆಯ ವಿಚಾರ, ಸಭೆಯ ವಿಚಾರ, ಆರ್ಥಿಕತೆಯ ವಿಚಾರ, ಎಲ್ಲ ವಿಚಾರದಲ್ಲಿಯೂ ದೇವರು ನಮ್ಮನ್ನು ಎಚ್ಚರಿಕೆ ಕೊಟ್ಟು ನಡೆಸುವ ದೇವರಾಗಿದ್ದಾರೆ. ವೆನ್ ಹೀ ಗಿವ್ಸ್ ಯು ದ ಸಿಗ್ನಲ್, ವೆನ್ ಹೀ ಗಿವ್ಸ್ ಯು ದ ವಾರ್ನಿಂಗ್, ನಾವು ಎಚ್ಚರ ಹೊಂದಿಕೊಳ್ಳಬೇಕು, ಗಮನ ಕೊಡಬೇಕು, ಜಾಗರೂಕರಾಗಿರಬೇಕು, ಅಸಡ್ಡೆ ಮಾಡಬಾರದು, ವಿಧೇಯರಾಗಬೇಕು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಎಜೆಕಿಯನ ಕಣ್ಣೀರು, ವಿಜ್ಞಾಪನೆ, ಹಲ್ಲೆಲೂಯಾ, ಅವನ ಜೀವನ ಆಯುಷ್ಕಾಲವನ್ನು ಹೆಚ್ಚಿಸಿತು. ಆ ಒಂದು ಮರಣದ ಅವಸ್ಥೆಯಿಂದ ಅವನನ್ನು ದೇವರು ಬಿಡಿಸಿದರು. ಮರಣಕರವಾದ ವ್ಯಾಧಿಯಿಂದ ದೇವರು ಬಿಡಿಸಿದರು. ದೇವರು ಬಿಡಿಸುವಾಗ ಅದನ್ನು ಕಾಪಾಡಿಕೊಳ್ಳಬೇಕು. ಕಡೆಯ ತನಕ ನಂಬಿಗಸ್ತರಾಗಿರಬೇಕು, ಕೃತಜ್ಞತೆ ಉಳ್ಳ, ಬಿ ಗ್ರೇಟ್ಫುಲ್. ಎಷ್ಟೋ ಸಾರಿ ದೇವರು ವಾಸಿ ಮಾಡುತ್ತಾರೆ, ಆದರೂ ನಾವು ನಿರ್ಲಕ್ಷ್ಯ ಮಾಡುತ್ತೇವೆ. ನಮ್ಮ ಆರೋಗ್ಯವನ್ನು ನಾವು ಅಲಕ್ಷ್ಯ ಮಾಡುತ್ತೇವೆ. ನಮ್ಮ ವ್ಯವಸ್ಥೆಯನ್ನು ನಾವು ಸರಿ ಮಾಡಿಕೊಳ್ಳುವುದಿಲ್ಲ. ನಮ್ಮ ಆರೋಗ್ಯದಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ತರಬೇಕೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ದೇವರು ಕೊಡುವಂತಹ ಆ ದೈವಿಕವಾದ ಸೌಖ್ಯವನ್ನು ನಾವು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮ ಕೈಯಲ್ಲಿ ದೇವರು ಕೊಡುತ್ತಾ ಇದ್ದಾರೆ. ಎಸ್, ಹಿ ವಿಲ್ ಹೀಲ್. ಎಸ್, ಹಿ ವಿಲ್, ಹಲ್ಲೆಲೂಯಾ, ಗಿವ್ ಯು ಹೆಲ್ತ್. ಹಿ ವಿಲ್ ರೆಸ್ಟೋರ್ ಆಲ್ ದಟ್ ಯು ಹ್ಯಾವ್ ಲಾಸ್ಟ್. ನಾವು ಕಳೆದುಕೊಂಡ ಬಲ, ಶಕ್ತಿ, ಆರೋಗ್ಯ, ಸರ್ಜರಿ, ಆಪ್ರೇಷನ್ ಆದಮೇಲೆ ಎಷ್ಟೋ ನಾವು ಕಳ್ಕೊಂಡಿರುತ್ತೇವೆ.
ಎಲ್ಲ ಕೊಡುತ್ತಾರೆ. ಬಲ ಆಕ್ಸಿಡೆಂಟಲ್ಲಿ ನಮ್ಮ ಮೂಳೆಗಳು ಮುರಿದು ಹೋಗುವಾಗ, ನಾವು ರಕ್ತ ಕಳೆದುಕೊಳ್ಳುವಾಗ, ನಮ್ಮ ಅವಯವಗಳಿಗೆ ಏಟಾಗುವಾಗ, ನಮ್ಮ ಶರೀರಕ್ಕೆ ಧಕ್ಕೆ ಆಗುವಾಗ, ನಾವು ಕಳೆದುಕೊಂಡ ಎಲ್ಲವನ್ನ ದೇವರು ನಮಗೆ ಹಿ ಕ್ಯಾನ್ ರೀಕ್ರಿಯೇಟ್ ಆ್ಯಂಡ್ ಹಿ ಕ್ಯಾನ್ ಗಿವ್ ಇಟ್ ಬ್ಯಾಕ್. ಹಿ ವಿಲ್ ಗಿವ್ ಇಟ್ ಬ್ಯಾಕ್. ಆದರೆ ಅದನ್ನು ಕೊಟ್ಟದನ್ನು ಕಾಪಾಡಿಕೊಳ್ಳುವುದು, ಸಂರಕ್ಷಿಸುವುದು, ಜಾಗರೂಕರಾಗಿ ಜೀವನ ಮಾಡುವುದು, ಜಾಗರೂಕರಾಗಿ ಜ್ಞಾನವಾಗಿ ಜೀವನ ಮಾಡುವುದು ದೇವರು ನಮ್ಮ ಹೊಣೆ, ನಮ್ಮ ಕೈಯಲ್ಲಿ ದೇವರು ಕೊಡುತ್ತಾ ಇದ್ದಾರೆ. ಇವತ್ತು ನಿಮ್ಮೆಲ್ಲರಿಗಾಗಿ, ನಿಮ್ಮ ಒಂದು ಸಿಕ್ನೆಸ್ಗಾಗಿ, ವ್ಯಾಧಿಗಾಗಿ, ಬಲಹೀನತೆಗಾಗಿ, ಶಾರೀರಿಕ ಒಂದು ಅವಶ್ಯಕತೆಗಾಗಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ. ಖಂಡಿತ ದೇವರು ಮಾತನಾಡುತ್ತಾ ಈ ದಿನಗಳಲ್ಲಿ ದೇವರು ಹೇಳಿದ್ದಲ್ಲ, ಐ ವಿಲ್ ಹೀಲ್ ಯು, ಐ ವಿಲ್ ರೆಸ್ಟೋರ್ ಹೆಲ್ತ್, ಐ ವಿಲ್ ಕ್ಯೂರ್ ಯು, ಐ ವಿಲ್ ಹೀಲ್ ಯುವರ್ ವೂಂಡ್ಸ್. ಅದು ಮಾನಸಿಕವಾಗಿ, ಅದು ಇನ್ನರ್ ಹೀಲಿಂಗ್ ಆಗಿರ್ಬೋದು, ಅದು ನಿಮ್ಮ ಆತ್ಮದಲ್ಲಿ, ಆತ್ಮೀಕ ಜೀವನದಲ್ಲಿ ಬೇಕಾದ ಒಂದು ಸೌಖ್ಯವಾಗಿರಬಹುದು, ಅದು ನಿಮ್ಮ ಶರೀರಕ್ಕೆ ಬೇಕಾದ ಸೌಖ್ಯವಾಗಿರಬಹುದು, ಅದು ನಿಮ್ಮ ಸಂಬಂಧಗಳಲ್ಲಿ, ರಿಲೇಷನ್ಶಿಪ್ಸ್, ನಿಮ್ಮ ಸಂಬಂಧಗಳಲ್ಲಿ, ಗಂಡ ಹೆಂಡತಿ ಸಂಬಂಧ, ಬಿಟ್ವೀನ್ ದ ವೈಫ್ ಆ್ಯಂಡ್ ಹಸ್ಬೆಂಡ್, ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್, ಪೋಷಕರು ಮಕ್ಕಳ ಮಧ್ಯದಲ್ಲಿರುವಂತಹ ಸಂಬಂಧಗಳು, ತಂದೆ ತಾಯಿ ಮಧ್ಯದಲ್ಲಿರುವ ಸಂಬಂಧಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಎಲ್ಲರ ಮಧ್ಯದಲ್ಲಿ ಇರುವಂತಹ, ಇನ್ನೂ ದೇವರಿಗೂ ನಮಗೂ ಮಧ್ಯದಲ್ಲಿರುವಂತಹ ಸಂಬಂಧಗಳು ಒಡೆದು ಹೋಗಿದೆಯಾ, ಚೂರು ಚೂರಾಗಿದೆಯಾ, ಭಿನ್ನತೆ ಬಂದಿದೆಯಾ, ಭೇದ ಭಾವ ಬಂದಿದೆಯಾ? ಇಸ್ ಇಟ್ ಹರ್ಟೆಡ್, ಇಸ್ ಇಟ್ ಸ್ಕ್ಯಾಟರ್ಡ್, ಇಸ್ ಇಟ್ ಬ್ರೋಕನ್? ದೇವರೆಲ್ಲದಕ್ಕೂ ಒಂದು ಹೀಲಿಂಗ್, ಈಸ್ ಅ ಹೀಲರ್. ಅವ್ರು ಹೇಳಿದ್ದಾರೆ, ನಾನೇ ನಿನ್ನ ಆರೋಗ್ಯದಾಯಕನು, ಐ ಆಮ್ ಯೋರ್ ಹೀಲರ್. ನಾನೇ ನಿನ್ನ ಪರಿಹಾರ ಹುಡುಕುತ್ತಾ ಇದ್ದೀರಾ? ಅವರೇ ಪರಿಹಾರಿ. ಇವತ್ತು ಅವರು ನಿಮಗೆ ಒಂದು ಸೌಖ್ಯತೆ, ಒಂದು ಸುಖ ಜೀವನ ಅವರು ವಾಗ್ದಾನ ಮಾಡಿದ್ದಾರೆ. ಮಾತ್ರವಲ್ಲದೆ ಅದನ್ನು ಕೊಡುತ್ತಾ ಇದ್ದಾರೆ. ಹಲ್ಲೆಲೂಯಾ. 2001 ದೇವರು ಒಂದು ಭಾನುವಾರ, ಜುಲೈ 1ನೇ ತಾರೀಕು ಒಂದು ಭಾನುವಾರ, ಅದು 2001ನೇ ವರ್ಷ, ಆ ದಿನದಲ್ಲಿ ದೇವರು ನನಗೆ ಆ ಭಾನುವಾರದಲ್ಲಿ ಒಂದು ಯೆರೆಮೀಯ ಪುಸ್ತಕದಿಂದ ಒಂದು ವಾಗ್ದಾನವನ್ನು ನನಗೆ ಕೊಟ್ಟರು. ಆ ಫುಲ್ ಚಾಪ್ಟರನ್ನು ದೇವರು ನಾನು ಕೇಳುವಂತೆ ಅದು ನನಗೆ ಸ್ವಾಧೀನವಾಗಿ ದೇವರು ಮಾತನಾಡಿದರು ಆ ಭಾನುವಾರ. ಆದರೆ ಆಗ ನನಗೆ ಅದರ ಅರ್ಥ ಅಥವಾ ಅದರ ಆಳ ನನಗೆ ತಿಳಿದಿರಲಿಲ್ಲ. ಆದರೆ ಇವತ್ತು ನಾನು ಹಿಂತಿರುಗಿ ನೋಡುವಾಗ ಅವತ್ತು ಕೊಟ್ಟ ವಾಗ್ದಾನ ನೀವು ಓದಿ ನೋಡಬಹುದು. ಯೆರೆಮೀಯ 30ನೇ ಅಧ್ಯಾಯ 17ನೇ ವಾಕ್ಯ, ಅದರಲ್ಲಿ ಒಂದು ವಾಗ್ದಾನ ಇದೆ. ತನ್ನ ಜನರಿಗೆ ದೇವರು ಕೊಡುವಂತಹ ವಾಗ್ದಾನ ಅಂದರೆ ಎಲ್ಲ ಚೆನ್ನಾಗಿರುವಾಗ ಅಲ್ಲ, ಆ ಜನರು ದೇವರಿಂದ ದೂರವಾಗಿರುವಾಗ ದೇವರವರಿಗೆ ವಾಗ್ದಾನ ಕೊಟ್ಟರು, ಆ ವಾಗ್ದಾನವನ್ನು ನೆರವೇರಿಸಿದರು. ಅದೇ ರೀತಿಯಾಗಿ ನನ್ನ ಜೀವನದಲ್ಲಿ ಆ ವಾಗ್ದಾನ ನಾನೆಲ್ಲವನ್ನು ಕೇಳಿಸಿಕೊಂಡೆ. ಮಾರನೇ ದಿನ ಜುಲೈ 2, 2001 ನನಗೆ ಒಂದು ದೊಡ್ಡ ಆಕ್ಸಿಡೆಂಟ್ ನಡೆಯಿತು. ಅದು ದಿಢೀರೆಂಬುದಾಗಿ ದೊಡ್ಡ ಅಪಘಾತ, ಉಳಿಯಲು ಬದುಕಲು ಅಸಾಧ್ಯವಾದ ಒಂದು ಅಪಘಾತ. ಸಾಯಬೇಕಾಗಿತ್ತು, ಕುಟುಂಬವಾಗಿ ಮರಣ ಅಪ್ಪಿಕೊಳ್ಳಬೇಕಾದ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ವಾಗ್ದಾನ ಮಾಡಿದವರು ನಂಬಿಗಸ್ತರಾಗಿದ್ದಾರೆ. ಹಲ್ಲೆಲೂಯಾ. ಅವರು ನಮ್ಮನ್ನು ವಾಸಿ ಮಾಡುವ ದೇವರಾಗಿದ್ದಾರೆ. ನಮ್ಮ ಎಲುಬುಗಳನ್ನು ಕಟ್ಟುವ ದೇವರಾಗಿದ್ದಾರೆ. ಒಡೆದ ಎಲುಬುಗಳನ್ನು ಜೋಡಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆದ ಕಾರಣ ಅಂದಿನಿಂದ ಇವತ್ತುವರೆಗೂ ಆ ವಾಗ್ದಾನವನ್ನು ದೇವರು ನೆರವೇರಿಸುತ್ತಾ ಬರುತ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಿಮಗೆ ಈ ತಾರೀಕಿನಲ್ಲಿ ಒಂದು ವಾಗ್ದಾನ ಕೊಡುತ್ತಾ ಇದ್ದಾರೆ. ಮಗಳೇ, ಮಗನೇ, ನಾನು ನಿನ್ನನ್ನು ಗುಣಪಡಿಸುವ ದೇವರು, ನಾನು ನಿನ್ನ ಆರೋಗ್ಯದಾಯಕನು, ನಿನಗಾಗಿ ನಾನು ಗಾಯಪಟ್ಟೆನು, ನಿನಗಾಗಿ ನಾನು ಶಿಲುಬೆಯಲ್ಲಿ ಮರಣ ಹೊಂದಿದೆನು. ನಿನಗೆ ಮರಣಕರವಾದ ವ್ಯಾಧಿಯನ್ನು ಕೊಟ್ಟು ನಿನ್ನನ್ನು ಮರಣಕ್ಕೆ ಒಪ್ಪಿಸಿಕೊಡುವುದಕ್ಕಲ್ಲ, ನಿನ್ನನ್ನು ಎಚ್ಚರಿಸಿ, ನಿನ್ನನ್ನು ಬದುಕಿಸಿ, ನೀನು ಕಳೆದುಕೊಂಡದನ್ನು ನಿನಗೆ ವಾಪಸ್ ಕೊಟ್ಟು ನಿನ್ನನ್ನು
ಹಲ್ಲೆಲೂಯಾ, ಸುಂದರವಾಗಿ ನಿನ್ನ ಜೀವನವನ್ನು ರೂಪಿಸಿ ನಿನ್ನ ಮುಖಾಂತರ ನನ್ನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಎಂಬುದಾಗಿಯೇ ದೇವರು ವಾಗ್ದಾನವನ್ನು ನೆನಪು ಮಾಡಿಕೊಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಹೇಳಿದ್ದೆ, ವೆನ್ ಹಿ ಸೇಸ್ ಐ ವಿಲ್ ಹೀಲ್ ಯು, ಹಿ ವಿಲ್ ಶ್ಯೂರ್ಲಿ ಹೀಲ್ ಯು. ರೈಟ್ ನೌ ದ ಹೀಲಿಂಗ್ ಇಸ್ ಫ್ಲೋಯಿಂಗ್. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ಹಲ್ಲೆಲೂಯಾ, ಹರಿದು ಬರುವಂತಹ, ದೇವರಿಂದ ಹರಿದು ಬರುವಂತಹ, ಆತನ ಶರೀರ, ಆತನ ಬಾಸುಂಡೆಗಳಿಂದ ಹರಿದು ಬರುವಂತಹ ಒಂದೊಂದು ಹಲ್ಲೆಲೂಯಾ ಸೌಖ್ಯದ ನದಿ, ಆ ಸೌಖ್ಯದ ಅಲೆಯನ್ನು ಹೊಂದಿಕೊಳ್ಳೋಣವ ಕಣ್ಣು ಮುಚ್ಚಿ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಈಗಲೇ ಆ ಸೌಖ್ಯದ ಅಲೆಗಳು, ಆ ಸೌಖ್ಯದ ನದಿ, ಆ ಸೌಖ್ಯದ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನ ನದಿ, ಅದರ ತುಂಬ ಸೌಖ್ಯ ಇದೆ. ಹಲ್ಲೆಲೂಯಾ. ಈಗಲೇ ನಿಮ್ಮ ಮನೆ ಒಳಗಡೆ, ನಿಮ್ಮ ಗುಡಿಸಲ ಒಳಗಡೆ, ನಿಮ್ಮ ಸಭೆಯ ಒಳಗಡೆ, ನಿಮ್ಮ ಶರೀರದ ಒಳಗಡೆ, ನಿಮ್ಮ ಆತ್ಮದ ಒಳಗಡೆ, ನಿಮ್ಮ ಮನಸ್ಸಿನ ಒಳಗಡೆ, ನಿಮ್ಮ ನಾಡಿ ನರ ಎಲುಬುಗಳು, ನಾಳಗಳು, ಎಸ್ ಹಲ್ಲೆಲೂಯಾ, ಮೆದುಳು, ತಲೆಯಿಂದ, ಓ ಥ್ಯಾಂಕ್ ಯು ಲಾರ್ಡ್, ನಿಮ್ಮ ತಲೆಯಿಂದ ಅಂಗಾಲ್ವರೆಗೂ ಆ ಶಕ್ತಿ ಕೊಡುವಂತಹ, ಆ ಸೌಖ್ಯ ಕೊಡುವಂತಹ, ಓ ನಿಮ್ಮ ಕಣ್ಣೀರು ನೋಡಿದ್ದು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದ ಆ ದೇವರು ಈಗಲೇ ಒಂದು ಅಲೆಯನ್ನು ಕಳಿಸುತ್ತಾ ಇದ್ದಾರೆ, ತಮ್ಮ ವಾಕ್ಯವನ್ನು ಕಳಿಸುತ್ತಾ ಇದ್ದಾರೆ, ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾ ಇದ್ದಾರೆ, ತನ್ನ ಅಭಿಷೇಕವನ್ನು ಬಿಡುಗಡೆ ಮಾಡುತ್ತಾ ಇದ್ದಾರೆ ನಿಮ್ಮ ಮನೆ ಒಳಗಡೆ, ನಿಮ್ಮ ಕುಟುಂಬದ ಒಳಗಡೆ. ಎಸ್, ರಿಸೀವ್ ದಟ್ ಹೀಲಿಂಗ್. ರಮ ಸಂದಲ ರವ ಕಬರವ. ನನ್ನನ್ನು ನೋಡುತ್ತಾ ಇರುವ ಐ ಕ್ಯಾನ್ ಸಿ ಅ ಸಿಸ್ಟರ್, ಹಲ್ಲೆಲೂಯಾ, ಅವರಿಗೆ ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಅಬ್ಡಾಮನ್ ಭಾಗದಲ್ಲಿ, ನಿಮ್ಮ ಹೊಟ್ಟೆಯ ಭಾಗ, ಓ ರಮ ಸಂದಲ ರಿಬಲ ಬಖಬ, ಒಂದು ಹಲ್ಲೆಲೂಯಾ ಒಂದು ಬ್ಲೋಟಿಂಗ್, ಒಂದು ಸ್ವೆಲ್ಲಿಂಗ್ ದೇವರು ತೋರಿಸ್ತಾ ಇದ್ದಾರೆ. ಅದನ್ನು ದೇವರು ಈಗಲೇ, ದೇವರ ಶಕ್ತಿ, ಅಂಥವರು ನೋಡುತ್ತಾ ಇದ್ದೀರಿ, ನನ್ನನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀರಿ, ಅಂಥವರಿಗೆ ದೇವರ ಸೌಖ್ಯ ಇಳಿದು ಬರುತ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್. ರಮ ಸಂದಲ ರಿಬಲ ಬಖಬ. ದೇವರೇ ವಾಸಿ ಮಾಡುತ್ತಾ ಇದ್ದಾರೆ. ನನ್ನ ಮಾತಲ್ಲ ಇದು, ನನ್ನ ಪ್ರಸಂಗವಲ್ಲ, ನನ್ನ ಪ್ರಾರ್ಥನೆಯಲ್ಲ, ದೇವರ ಹಲ್ಲೆಲೂಯಾ ನದಿ, ದೇವರ ಸೌಖ್ಯದ ನದಿ, ಪರಲೋಕದಿಂದ ನದಿ, ದೇವರ ಸಿಂಹಾಸನದಿಂದ ನದಿ ಹೊರಟು ಬಂದು ನಿಮ್ಮನ್ನು ಹಲ್ಲೆಲೂಯಾ ಅದು ಮುಳುಗಿಸುತ್ತಾ ಇದೆ, ತೊಳೆಯುತ್ತಾ ಇದೆ ಅದು. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದು ನಿಮ್ಮನ್ನು ಬಿಡಿಸುತ್ತಾ ಇದೆ. ಓ ಥ್ಯಾಂಕ್ ಯು ಲಾರ್ಡ್. ರಮ ಸಂದಲರ ಬರಬರಬ. ಯೇಸುವೇ ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ. ಗಾಯದ ಹಸ್ತ, ಓ ಹಲ್ಲೆಲೂಯಾ, ಮೊಳೆ ಹೊಡೆದ ಹಸ್ತ ನಿಮಗೆ ನೇರವಾಗಿ ಬರುತ್ತಾ ಇದೆ, ನಿಮ್ಮನ್ನು ಮುಟ್ಟುತ್ತಾ ಇದೆ, ನಿಮ್ಮನ್ನು ವಾಸಿ ಮಾಡುತ್ತಾ ಇದೆ. ಎಲ್ಲ ಕೆಟ್ಟ ಪಾಯ್ಸನಸ್ ಕಾರ್ಯಗಳು, ಎಲ್ಲ ವಿಧವಾದ ಕಾರ್ಯಗಳು, ಆ್ಯಸಿಡ್ ಕೈಂಡ್ ಆಫ್, ಆ ಒಂದು ಆ್ಯಸಿಡಿಟಿ ಕೈಂಡ್ ಆಫ್, ಹಲ್ಲೆಲೂಯಾ, ಶರೀರದಲ್ಲಿ ಬೇಡವಾದ ವಸ್ತುಗಳು, ಬೇಡವಾದ ಕಾರ್ಯಗಳು, ಬೇಡವಾದ ದ್ರವ್ಯಗಳು, ಎಸ್, ಓ ಹಲ್ಲೆಲೂಯಾ, ಪಾಯ್ಸನ್ ಮಾಡಿರುವ ಎಲ್ಲ ಕಾರ್ಯಗಳು ಹೊರಗಡೆ ಹೋಗುತ್ತಾ ಇದೆ. ಆ ನದಿ ನಿಮ್ಮನ್ನು, ನಿಮ್ಮ ಶರೀರದ ಒಳಗಡೆ ನಿಮ್ಮನ್ನು ತೊಳೆಯುತ್ತಾ ಇದೆ. ಪ್ರತಿಯೊಂದು ಅಂಗಗಳು ಸೌಖ್ಯವಾಗುತ್ತಾ ಇದೆ, ಶುದ್ಧವಾಗುತ್ತಾ ಇದೆ. ಅನ್ವಾಂಟೆಡ್ ಫ್ಲೂಯಿಡ್, ಅನ್ವಾಂಟೆಡ್ ಲಿಕ್ವಿಡ್, ಅನ್ವಾಂಟೆಡ್ ಹಲ್ಲೆಲೂಯಾ, ಎನಿಥಿಂಗ್ ದಟ್ ಇಸ್ ಅನ್ವಾಂಟೆಡ್, ಬೇಡವಾದ ವಸ್ತುಗಳು, ಕಾರ್ಯಗಳು ನಿಮ್ಮ ಶರೀರದ ಒಳಗಡೆ ಇರುವುದಾದರೆ, ಇನ್ಫೆಕ್ಷನ್ಗಳು, ಪಸ್ಗಳು, ಆ ರೀತಿಯಾದ ಎಲ್ಲ ಕಾರ್ಯಗಳು, ಜರ್ಮ್ಸ್, ವೈರಸಸ್, ಕೀಟಾಣುಗಳು ಎಲ್ಲವೂ ದೇವರು ತನ್ನ ರಕ್ತದಿಂದ, ತನ್ನ ಸೌಖ್ಯದ ನದಿಯಿಂದ ನಿಮ್ಮನ್ನು ತೊಳೆದು ನಿಮ್ಮನ್ನು ಹಲ್ಲೆಲೂಯಾ ಸೌಖ್ಯದಿಂದ, ಜೀವದಿಂದ ತುಂಬಿಸುತ್ತಾ ಇದ್ದಾರೆ. ಎಸ್, ಓ ಚಿಹ್ನೆಗಳು, ಯು ವಿಲ್ ಸಿ ಸೈನ್ಸ್. ಹಲ್ಲೆಲೂಯಾ, ನೀವು ಯಾವುದು ಇದು ಆಗೋದಿಲ್ಲ ಮಾಡದೇ ಇದ್ದರೂ ಅದನ್ನು ನೀವು ಮಾಡುವಿರಿ. ಅದೇ ನಿಮಗೆ ಸೈನ್. ನೀವು ಯಾವುದನ್ನು ಮಾಡದೇ ಇದ್ರಿ, ಒಂದು ವೇಳೆ ಊಟ ಮಾಡೋಕ್ಕಾಗದೇ ಇದ್ದಿರಬಹುದು, ನೀರು ಕುಡಿಯೋಕ್ಕಾಗದೇ ಇದ್ದಿರಬಹುದು, ಅಥವಾ ನಡೆಯೋದಕ್ಕಾಗದೇ ಇರ್ಬೋದು, ಯು ಆರ್ ಅನ್ಏಬಲ್ ಟು ಡೂ few things, but the sign that you are healed is that you will be able to do. Hallelujah. ಇವತ್ತಿನಿಂದ
ಈಗಿನಿಂದ ನೀವು ಅದನ್ನು ಮಾಡಲು ಶುರು ಮಾಡುವಿರಿ. ಯಾವುದೆಲ್ಲ ಸಾಧ್ಯವಾಗಿತ್ತು ಅದನ್ನು ಮಾಡುವಿರಿ. ಓ ಜೀಸಸ್, ಇದು ನನಗೆ ಅಲರ್ಜಿ, ಇದು ನನಗೆ ಆಗೋದಿಲ್ಲ, ನನ್ನ ಶರೀರದಲ್ಲಿ ಇದು ಸೇರೋದಿಲ್ಲ ಎಂಬುದಾಗಿ ಯು ಆರ್ ಅವಾಯ್ಡಿಂಗ್ ಮೆನಿ ಥಿಂಗ್ಸ್. ಅದೆಲ್ಲ ದೇವರು ಅದನ್ನು ಸರಿ ಮಾಡುತ್ತಾ, ಅದೊಂದು ಸೈನು. ಎರಡನೇದಾಗಿ ನೀವು ಸೇವೆ ಮಾಡಲು ಸೇವೆಗೆ ಹೋಗಲು ಆಗುತ್ತಾ ಇರಲಿಲ್ಲ, ಸಭೆಗೆ ಹೋಗಲು ಆಗುತ್ತಾ ಇರಲಿಲ್ಲ, ಕೂಟಕ್ಕೆ ಹೋಗಲು ಆಗುತ್ತಾ ಇರಲಿಲ್ಲ. ಅದೆಲ್ಲ ದೇವರು ಚೇಂಜ್ ಮಾಡಿ ನಿಮ್ಮನ್ನು ಅದನ್ನು ಮಾಡುವಂತೆ ನಿಮಗೆ ಸಹಾಯ ಮಾಡುತ್ತಾ ಇದ್ದಾರೆ. ದಟ್ ಈಸ್ ಒನ್ ಮೋರ್ ಸೈನ್. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಎಲ್ಲ ನೆತ್ತಿಯಿಂದ ಅಂಗಾಲ್ವರೆಗೂ ಏಸಪ್ಪ ಎಲ್ಲ ಸೌಖ್ಯ ಉಂಟಾಗಲಿ, ಜೀವ ಉಂಟಾಗಲಿ, ಓ ಬಿಡುಗಡೆ ಉಂಟಾಗಲಿ, ಅದ್ಭುತ ಉಂಟಾಗಲಿ ರಾಜ. ಓ ಜೀಸಸ್ ಜೀಸಸ್ ಜೀಸಸ್, ಕನ್ಸೀವ್ ಆಗಲಿಕ್ಕೆ ಆಗ್ತಾ ಇರಲಿಲ್ಲ, ಆದರೆ ಕನ್ಸೀವ್ ಆಗಲಿ. ಓ ರಾಮ ಸಂದಲ, ಕರುಳೆಲ್ಲ ಕೆಟ್ಟು ಹೋಗಿತ್ತು, ಅಲ್ಲೆಲ್ಲ ಜೀರ್ಣ ಆಗುತ್ತಾ ಇರಲಿಲ್ಲ, ಓ ನಿದ್ದೆ ಮಾಡಲು ಆಗುತ್ತಾ ಇರಲಿಲ್ಲ, ಅದೆಲ್ಲ ಸಾಧ್ಯವಾಗಲಿ ಇವತ್ತಿನಿಂದ. ಒಳ್ಳೆ ನಿದ್ದೆ, ಒಳ್ಳೆ ಹಸಿವು, ಒಳ್ಳೆ ಜೀರ್ಣ, ಉಸಿರಾಟದ ತೊಂದರೆಗಳು ನೀಗಲಿ. ಎವ್ರಿ ಬ್ರೀದಿಂಗ್, ಅಬ್ನಾರ್ಮಾಲಿಟಿ ಇನ್ ಬ್ರೀದಿಂಗ್ ವಿಲ್, ಹಲ್ಲೆಲೂಯಾ ಏಸಪ್ಪ, ಆ ಒಂದು ನಿಟ್ಟುಸಿರು, ಆ ಒಂದು ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲ ಮಾಯವಾಗಲಿ. ನಿನ್ನ ಮಕ್ಕಳು ಸಾಕ್ಷಿ ಹೇಳಲಿ, ನಿನ್ನ ಮಕ್ಕಳು ಸ್ತುತಿಸಲಿ, ನಿನ್ನನ್ನು ಕೊಂಡಾಡಲಿ ಅಪ್ಪ. ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ, ನಮ್ಮ ದೇವರು ಒಳ್ಳೆಯ ದೇವರು. ಹಲ್ಲೆಲೂಯಾ, ನಿಮ್ಮ ಆರೋಗ್ಯವನ್ನು ಬಯಸುವ ದೇವರು, ತನ್ನ ಮಕ್ಕಳ, ತನ್ನ ಸೇವಕರ ಆರೋಗ್ಯವನ್ನು ಬಯಸುವ ದೇವರಾಗಿದ್ದಾರೆ. ನಿಮಗೆ ಕ್ಷೇಮ ಉಂಟು ಮಾಡುವ ಆ ಒಂದು ದಂಡನೆ ಯೇಸುವಿನ ಮೇಲೆ ಬಿತ್ತು. ಆದ ಕಾರಣ ನಿಮ್ಮನ್ನು ಕ್ಷೇಮ ಕೊಡುವುದಕ್ಕೆ ದೇವರು ಸಿದ್ಧರಾಗಿ ಕ್ಷೇಮ ಕೊಟ್ಟಿದ್ದಾರೆ, ಬಿಡುಗಡೆ ಕೊಟ್ಟಿದ್ದಾರೆ. ಚೆಕ್ ಮಾಡಿ, ಪರಿಶೀಲಿಸಿ ನೋಡ್ರಿ, ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿರಿ, ಖಚಿತ ಮಾಡಿಕೊಳ್ಳ್ರಿ, ದೇವರನ್ನ ಸ್ತುತಿಸಿರಿ, ಕೊಂಡಾಡ್ರಿ. ಸಾಧ್ಯವಾದರೆ ನ್ಯೂ ಹೋಪ್ TV ನಂಬರ್ಗೆ ನಿಮ್ಮ ಸಾಕ್ಷಿಯನ್ನು ಕಳುಹಿಸಿರಿ. ನಾವು ನಿಮ್ಮ ಸಂಗಡ ಸೇರಿ ದೇವರನ್ನ ಕೊಂಡಾಡುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.